ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ಈಗ ನಾಳೆ ರಿಸಲ್ಟ್ ಬಂದ ನಂತರ ಅಡ್ಮಿಷನನ್ನು ಯಾವ ರೀತಿ ಮಾಡಬೇಕು, ಫೀಸನ್ನು ಯಾವ ರೀತಿ ನಾವು ಪೇಮೆಂಟ್ ಮಾಡಬೇಕು, ಚಲನ್ ಯಾವ ರೀತಿ ತುಂಬಬೇಕು, ಕನ್ಫರ್ಮೇಷನ್ ಸ್ಲಿಪ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಅಡ್ಮಿಷನ್ ಆರ್ಡರ್ ಯಾವ ರೀತಿ ಇದನ್ನು ಮಾಡಬೇಕು, ಹೀಗೆಲ್ಲ ಒಂಥರ ಆತಂಕ ಬಹಳಷ್ಟು ಇರುತ್ತೆ ವಿದ್ಯಾರ್ಥಿಗಳಿಗೆ. ಅದಕ್ಕೆ ಅದು ಸುಲಭ ಆಗಲಿ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ಫಸ್ಟ್ ಸ್ಟೆಪ್ಪು ನೀವೆಲ್ಲ ಲಾಗಿನ್, ವೆರಿಫೈ OTP, ಫೇಸ್ ವೆರಿಫೈ ಇದೆಲ್ಲ ಮಾಡ್ಕೊತೀರಿ. ಪದೇ ಪದೇ ಇದನ್ನು ಹೇಳೋ ಅಗತ್ಯ ಇಲ್ಲ ಅಂತ ಅಂದ್ಕೊತೀನಿ. ಇದನ್ನು ಮಾಡಿದ ನಂತರ ನೀವು ಇಲ್ಲಿ ಏನು ಒಂದು 6 ಬಾಕ್ಸ್ಗಳು ಕಾಣ್ತವೆ. ಇದನ್ನು ನೀವು ಮೊದಲೇ ತಿಳ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಅಂತ. ನೀವು ಯಾವಾಗ ಓಪನ್ ಮಾಡ್ತಿರಲ್ಲ ಲಾಗಿನ್ ಆದಾಗ ನೋಡಿ, ಮೊದಲನೇದು ಆಪ್ಷನ್ ಎಂಟ್ರಿ ಅಂತ ಇರುತ್ತೆ, ಆಮೇಲೆ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಇರುತ್ತೆ, ಆಮೇಲೆ ಪೇಮೆಂಟ್ಸ್ ಅಂತ ಇರುತ್ತೆ. ಈಗ ನಮಗೆ ಮುಖ್ಯ ಏನು, ಈ ಅಲಾಟ್ಮೆಂಟ್ ರಿಸಲ್ಟಲ್ಲಿ ನಿಮ್ಮ ರಿಸಲ್ಟ್ ನೋಡ್ಕೊಳ್ಳಿ, ಯಾವ ಕಾಲೇಜು, ಕೋರ್ಸು, ಫೀಸ್ ಏನಿದೆ ಅಂತ ಸರಿಯಾಗಿ ನೋಡ್ಕೊಳ್ಳಿ. ನೋಡಿ, ಕಾಲೇಜು, ಕೋರ್ಸು, ಫೀಸು ತೋರಿಸುತ್ತೆ, ಫೀಸ್ ಎಷ್ಟಿದೆ ಏನು ಅಂತ ಸರಿಯಾಗಿ ನೋಡ್ಕೊಳ್ಳಿ. ಮತ್ತು ಪೇಮೆಂಟ್ಸ್ ಅಂತ ಇಲ್ಲಿ ನಮಗೆ ಕೆಲಸ ಇದೆ. ಮತ್ತು ಇಲ್ಲಿ ನೋಡಿ ಅಡ್ಮಿಷನ್ ಅಂತ ಇರುತ್ತೆ, ಅಕೌಂಟ್ ಡೀಟೇಲ್ಸ್ ಅಂತ ಇರುತ್ತೆ, ಈ ಮಧ್ಯದಲ್ಲಿ ಅಡ್ಮಿಷನ್ ಅಂತ ಇರುತ್ತೆ. ನೋಡಿ ಆ್ಯಕ್ಟಿವ್ ಅಂತ ತೋರಿಸ್ತದೆ ಅದು. ಇಲ್ಲಿ ನಿಮ್ಮ ರ್ಯಾಂಕ್ಗಳ ಬಗ್ಗೆ ಇರ್ತದೆ. ಇಲ್ಲಿ ನೋಡಿ ನಿಮ್ಮದು ಎಷ್ಟು ಇದಕ್ಕೆ ರ್ಯಾಂಕ್ಸ್ ಅವೈಲೇಬಲ್ ಅಂತ ನಿಮ್ಮದೆಲ್ಲ ರ್ಯಾಂಕ್ಸನ್ನು ಇಲ್ಲಿ ತೋರಿಸುತ್ತೆ. ಇಲ್ಲಿ ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ. ನೋಡಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಓನ್ಲಿ ಚಾಯ್ಸ್ 1 ಮತ್ತು 4 ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ನೀವು ಎಂಟರ್ ಚಾಯ್ಸ್ ಮಾಡಿ ಚಾಯ್ಸನ್ನು ಅಡ್ಮಿಷನ್ ಮಾಡಿಸ್ಲಿಕ್ಕೆ ಚಾಯ್ಸ್ 1 ಅನ್ನು ತೊಗೋಬೇಕಾಗುತ್ತೆ. ಅದನ್ನು ಕ್ವಿಕ್ಕಾಗಿ ಹೇಳ್ತೀನಿ, ಪದೇ ಪದೇ ಹೇಳೋದಿಲ್ಲ. ಈಗ ಅನೇಕ ವಿಡಿಯೋಗಳನ್ನು ಚಾಯ್ಸ್ ಎಂಟ್ರಿ ಬಗ್ಗೆ ಮಾಡಿದ್ದೀವಿ, ಅದನ್ನು ನೋಡ್ಬೋದು ಹಿಂದಿನ ವಿಡಿಯೋದಲ್ಲಿ. ನೀವು ಚಾಯ್ಸ್ 1 ತೆಗೆದುಕೊಂಡಾಗ ಚಾಯ್ಸ್ 1 ಅಂದ್ರೇನು, ಸ್ಯಾಟಿಸ್ಫೈಡ್ ಅಂತ. ಐ ಹ್ಯಾವ್ ಸಿಲೆಕ್ಟೆಡ್ ಚಾಯ್ಸ್ 1 ಫಾರ್ ದ ಸೀಟ್ ಅಲಾಟ್ಮೆಂಟ್ ಇನ್ ದ ಫಸ್ಟ್ ರೌಂಡ್. ಇದು ಫಸ್ಟ್ ರೌಂಡ್ ಅಲ್ಲ, ಆ್ಯಕ್ಚುಲಿ ಇದು ಸೆಕೆಂಡ್ ರೌಂಡು. ಇದು ಮೊದಲಿದ್ದು ನಾನು ನಿಮ್ಗೆ ತೋರಿಸ್ಲಿಕ್ಕೆ ಮಾಡ್ತಾ ಇರೋದು. ಐ ವಿಲ್ ನಾಟ್ ಬಿ ಕನ್ಸಿಡರ್ ಫಾರ್ ಫರ್ದರ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಬರುತ್ತೆ. ಆಮೇಲೆ ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಪ್ರೊಸೀಡ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ನೀವು ಹಾಗೆ ಕ್ಲಿಕ್ ಮಾಡಿದಾಗ ಮತ್ತು ಇಲ್ಲಿ ಇಲ್ಲೂ ಒಂದು ಕ್ಲಿಕ್ ಮಾಡಬೇಕು. ಐ ಹ್ಯಾವ್ ರೆಡ್ ಆ್ಯಂಡ್ ಅಂಡರ್ಸ್ಟುಡ್ ದ ಇಂಪ್ಲಿಕೇಶನ್ ಆಫ್ ದಿಸ್ ಚಾಯ್ಸ್, ಐ ಕನ್ಫರ್ಮ್ ಮೈ ಸೆಲೆಕ್ಷನ್ ಆ್ಯಂಡ್ ಅಕ್ಸೆಪ್ಟ್ ಅಂತಂದು ಇಲ್ಲಿ ಕ್ಲಿಕ್ ಮಾಡಬೇಕು. ನಂತರ ಕನ್ಫರ್ಮೇಷನ್ ಮತ್ತೆ ಕೇಳ್ತಾರೆ ಅವರು. ನೋಡಿ, KA ಭಾಳಷ್ಟು ಇದನ್ನು ಇಟ್ಟಿದ್ದಾರೆ. ಈಗ ಕನ್ಫರ್ಮ್ ಅಂತ ಇಲ್ಲಿ ಟೈಪ್ ಮಾಡಬೇಕು ನೀವು. ಈಗ CONFI ಅಲ್ಲಿ ನೀವು ಇದನ್ನು ಮಾಡಿದ ಕೂಡ ನಿಮ್ಮದು ಒಂದು ಕೀಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಕನ್ಫರ್ಮ್ ಅಂತ ಟೈಪ್ ಮಾಡಬೇಕು. ಕನ್ಫರ್ಮ್ ಅಂತ ಟೈಪ್ ಮಾಡಿ ಇಲ್ಲಿ ನೀವು ಲಾಕ್ ಆ್ಯಂಡ್ ಕನ್ಫರ್ಮ್ ಚಾಯ್ಸ್ ಅನ್ನೋದನ್ನು ಕ್ಲಿಕ್ ಮಾಡಬೇಕು. ಚಾಯ್ಸ್ 1 ಏನೇನು ಇದು ಅಂತೆಲ್ಲ ಬರುತ್ತೆ, ಅದೆಲ್ಲ ಹಿಂದಿನ ವಿಡಿಯೋಗಳಲ್ಲಿ ನಾನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಫೀಸ್ ಪೇಮೆಂಟ್ ಬಗ್ಗೆ ನಾನು ಮುಖ್ಯವಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ಫೀಸ್ ಪೇಮೆಂಟ್ಸ್ ಅಂತ ಇರುತ್ತೆ ನೋಡಿ. ಇಲ್ಲೇ ನಮ್ಮ ಫೀ ಪೇಮೆಂಟ್ ಬಗ್ಗೆ ಯಾವ ರೀತಿ ಪೇ ಮಾಡೋದು ಅನ್ನೋದನ್ನು ನಾವೀಗ ನೋಡೋಣ. ಇಲ್ಲಿ 2 ಇದಿರ್ತವೆ, ಒಂದು ಪೇ ಆನ್ಲೈನ್ ಮತ್ತು ಚಲನ್. ನಾನು ಹಿಂದಿನ ವಿಡಿಯೋದಲ್ಲಿ ಚಲನ್ ಬಗ್ಗೆ ಹೇಳಿದ್ದೀನಿ, ಈಗೂ ಸ್ವಲ್ಪ ಹೇಳ್ತೀನಿ. ಅದರಲ್ಲಿ ಕೆಲವೊಂದು ಇದನ್ನು ತೋರಿಸ್ಲಿಕ್ಕೆ ಆಗಿದ್ದಿಲ್ಲ. ಈಗ ಚಲನ್ ಅಂತ ನಾವು ಇದನ್ನು ಮಾಡಿದಾಗ ಯಾವ ರೀತಿ ಬರುತ್ತೆ ನೋಡಿ. ನೀವು ಚಲನ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇನ್ಸ್ಟ್ರಕ್ಷನ್ಸ್ ಬರ್ತವೆ, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅಂತ. ಆ ಇನ್ಸ್ಟ್ರಕ್ಷನ್ನ ನೀವು ಓಕೆ ಮಾಡಬೇಕು. ಕೇವಲ ಈ ಇನ್ಸ್ಟ್ರಕ್ಷನ್ಸ್ ಅಷ್ಟೇ ಬರ್ತವೆ. ಮೊದಲು ಇಲ್ಲಿ ಪ್ರೊಸೀಡ್ ಅಂತ ಆಗುತ್ತೆ. ಐ ಹ್ಯಾವ್ ರೆಡ್ ಆ್ಯಂಡ್ ಅಂಡರ್ಸ್ಟುಡ್ ಅಂತ ಇಲ್ಲಿ ಟಿಕ್ ಮಾಡಬೇಕು. ಇಲ್ಲಿ ಟಿಕ್ ಮಾಡಿ ಪ್ರೊಸೀಡ್ ಅಂತ ನೀವು ನೋಡಿ. ಇಲ್ಲಿ ಈ ಇನ್ಸ್ಟ್ರಕ್ಷನ್ಸ್ಗೆ ನೀವು ಪ್ರೊಸೀಡ್ ಇದನ್ನು ಮಾಡಿದಾಗ ಇಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ CET ನಂಬರು, ಫೀಸು ತೋರಿಸುತ್ತೆ, ಮತ್ತು ಇಲ್ಲಿ ನಿಮ್ಮ CET ನಂಬರು, ಕ್ಯಾಂಡಿಡೇಟ್ ನೇಮು, ಕೋರ್ಸ್ ಅಲಾಟೆಡು, ಕಾಲೇಜ್ ನೇಮು ಎಲ್ಲ ಇರುತ್ತೆ. ಇಲ್ಲಿ RTGS ಅಥವಾ ನೆಫ್ಟ್ ಮೂಲಕ ನೀವು ಬ್ಯಾಂಕ್ನಲ್ಲಿ ಈ ಚಲನನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಪೇಮೆಂಟ್ ಟು ಬಿ ಮೇಡ್ ಥ್ರೂ ನೆಫ್ಟ್ ಆ್ಯಂಡ್ RTGS ಓನ್ಲಿ, ನೋ IMPS ಪೇಮೆಂಟ್ ಟು ಬಿ ಮೇಡ್ ಅಂತ. RTGS ನೆಫ್ಟನ್ನು ನೀವು ಮಾಡಬೇಕು. ಇಲ್ಲಿ ಯೂನಿಯನ್ ಬ್ಯಾಂಕ್ ಅಂತ ಒಂದು ತೋರಿಸ್ತಾ ಇದೆ, HDFC ಬ್ಯಾಂಕ್ ಅಂತ ಒಂದು ತೋರಿಸ್ತಾ ಇದೆ. ಇದು ಚಲನ್ ಡೌನ್ಲೋಡ್ ಮಾಡಲಿಕ್ಕೆ ನೀವು ಯಾವುದಾದ್ರೂ ಒಂದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. 2 ಡೌನ್ಲೋಡ್ ಮಾಡ್ಕೋಬೇಡಿ, 1 ಡೌನ್ಲೋಡ್ ಮಾಡ್ಕೊಳ್ಳಿ. ಯೂನಿಯನ್ ಬ್ಯಾಂಕ್ದಾದ್ರೂ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ, HDFC ಅದಾದರೂ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಯಾವ ಬ್ಯಾಂಕ್ ಆದರೂ, ನಿಮ್ಮದು ಯಾವುದೇ ಬ್ಯಾಂಕ್ ಇದ್ರೂ ನಡೆಯುತ್ತೆ. ಇದು KA ಅವರ ಖಾತೆ, ಇದು ಅವರ ಅಕೌಂಟ್. ಇದು ಅವರು 2 ಬ್ಯಾಂಕ್ನಲ್ಲಿ ಅಕೌಂಟನ್ನು ಇಟ್ಕೊಂಡಿದ್ದಾರೆ. ನೀವು ನಿಮ್ಮದು ಯಾವುದೇ ಬ್ಯಾಂಕ್ ಇದ್ರೂ ನಡೆಯುತ್ತೆ. ನೀವು ಯಾವುದಾದ್ರೂ ಚಲನನ್ನು ಡೌನ್ಲೋಡ್ ಮಾಡ್ಕೋಬೋದು. ಚಲನ್ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಯಾವ ರೀತಿ ಚಲನ್ ಬರುತ್ತೆ ಅನ್ನೋದನ್ನು ಈಗ ನಾವು ನೋಡೋಣ. ನೋಡಿ, ಈ ರೀತಿ ಚಲನ್ ಡೌನ್ಲೋಡ್ ಆಗುತ್ತೆ ನಿಮಗೆ. ಇಲ್ಲಿ ನಿಮಗೆ ನೋಡ್ಬೋದು, ಬ್ಯಾಂಕ್ ಕಾಪಿ ಅಂತಿದೆ, ಸ್ಟೂಡೆಂಟ್ ಕಾಪಿ ಅಂತಿದೆ, ಕಾಲೇಜ್ ಕಾಪಿ ಅಂತಿದೆ. ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಡಿಟೇಲ್ ಆಗಿ ತೋರಿಸಿದ್ದೀನಿ ನಿಮಗೆ. ಇಲ್ಲಿ CET ನಂಬರು, ಕ್ಯಾಂಡಿಡೇಟ್ ನೇಮು, ಡೇಟ್ ಆಫ್ ಬರ್ತು, ಕಾಲೇಜ್ ನೇಮು, ಕೋರ್ಸ್ ನೇಮು ಎಲ್ಲ, ಇಲ್ಲಿ ಅಡ್ಮಿಷನ್ ಫೀ ಎಷ್ಟು ಅನ್ನೋದು, ಇದೆಲ್ಲ ಡೀಟೇಲ್ಸು ಇರುತ್ತೆ. ಇದು HDFC ಬ್ಯಾಂಕದ್ದು ನಾವು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ, ಅದಕ್ಕೆ HDFC ಅಂತಿದೆ. ಇಲ್ಲೆಲ್ಲ ಡೀಟೇಲ್ಸ್ ಇರುತ್ತೆ. ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಡೀಟೇಲಾಗಿ ಹೇಳಿದ್ದೀನಿ ನಾನು, ಈ ಚಲನಿಂದ ಯಾವ ರೀತಿ ಇದು ಮಾಡೋದು ಅನ್ನೋದನ್ನು. ಈಗ ಆನ್ಲೈನ್ ಪೇಮೆಂಟ್ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಒಂದು ವೇಳೆ ನಾವು ಪೇ ಆನ್ಲೈನ್ ಇದನ್ನು ಕ್ಲಿಕ್ ಮಾಡಿದ್ವಿ ಅಂತಿಕೊಳ್ಳಿ. ಈಗ ಕೆಲವೊಂದು SC ST ಸ್ಟೂಡೆಂಟ್ಗೆ ಕೇವಲ 10 ರೂಪೀಸ್ ಪೇ ಮಾಡೋದಿರುತ್ತೆ, ಮತ್ತು ನರ್ಸಿಂಗು ಈಗೆಲ್ಲ ಕೆಲವೊಂದು ಕೋರ್ಸ್ಗೆ ತುಂಬ ಕಡಿಮೆ ಪೇಮೆಂಟ್ ಮಾಡೋದಿರುತ್ತೆ. ಇವನ್
SNQ ಕೋಟಾ ಇದ್ದರೂ ಕೂಡ 32,320 ಸಮಥಿಂಗ್ ಇದೆ, ತುಂಬ ಕಡಿಮೆ ಇದೆ. ಅದು ಕೂಡ ಆನ್ಲೈನಲ್ಲಿ ಈಸಿಯಾಗಿ ನೀವು ಪೇಮೆಂಟ್ ಮಾಡ್ಬೋದು. ಅಂಥವೆಲ್ಲ ಇದ್ದಾಗ ನೀವು ಪೇ ಆನ್ಲೈನ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಗೆ ಏನು ಆಪ್ಷನ್ ತೋರಿಸುತ್ತೆ ನೋಡಿ. ಇಲ್ಲಿ ಉದ್ದಿಗೆ ಒಂದಿಷ್ಟು ಆಪ್ಷನ್ಗಳು ಬರ್ತವೆ. ಗೂಗಲ್ ಪೇ, ಪೇಟಿಎಮ್ ನಿಮಗೆಲ್ಲ ಗೊತ್ತಿದ್ದಾವೆ. ಈ ಆರಾಮಾಗಿ ನೀವು ಗೂಗಲ್ ಪೇ, ಫೋನ್ಪೇ ನಿಮ್ಮ ಹತ್ರ ಇದ್ದೇ ಇರುತ್ತೆ. ತುಂಬ ಈಸಿ ಆಪ್ಷನ್ನು. ಈಗ ನಾನು ಫೋನ್ಪೇ ಸೆಲೆಕ್ಟ್ ಮಾಡ್ಕೋತೀನಿ ಅಂತ ತಿಳ್ಕೊಳ್ಳಿ. ಆಮೇಲೆ ಇಲ್ಲಿ ಎಷ್ಟು ಫೀಸ್ ಅನ್ನೋದು ತೋರಿಸುತ್ತೆ. ನಿಮ್ದು ಎಷ್ಟು 32,000 ಫೀಸ್ ಇದ್ದರೆ, ಎಷ್ಟು ಫೀಸ್ ಇದ್ದರೆ ಅಷ್ಟು ತೋರಿಸುತ್ತೆ. ಇಲ್ಲಿ ನೀವು ಕಂಟಿನ್ಯೂ ಅಂತ ಮಾಡಬೇಕು. ಒಂದು ವೇಳೆ ಫೀಸ್ 1 ಲಕ್ಷದ ಮೇಲಿದ್ದರೆ ಚಲನ್ನಿಂದ ಮಾಡೋದು ಒಳ್ಳೆಯದು. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು ನೀವು. ಆವಾಗ ಈಗೆಲ್ಲ ಡೀಟೇಲ್ಸ್ ತೋರಿಸುತ್ತೆ. ಆಮೇಲೆ ಮತ್ತೊಮ್ಮೆ ಕಂಟಿನ್ಯೂ ಆ್ಯಂಡ್ ಪೇ ಅಂತ ನೀವು ಕ್ಲಿಕ್ ಮಾಡಿದ ಮೇಲೆ ಪ್ರೊಸೆಸಿಂಗ್ ಯುವರ್ ಪೇಮೆಂಟ್ ಅಂತ ಈ ರೀತಿ ದಿಸ್ ವಿಲ್ ಓನ್ಲಿ ಟೇಕ್ ಫ್ಯೂ ಸೆಕೆಂಡ್ಸ್ ಅಂತ ಬರುತ್ತೆ. ಆಮೇಲೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಡೇಟು ಟೈಮು ಬರುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇಲ್ಲಿ ನೋಡಿ ಬರೀ 10 ರೂಪೀಸ್ ಮಾಡಿದ್ವಿ, 10 ರೂಪೀಸ್ ತೋರಿಸಿದೆ. ನೀವು ಎಷ್ಟು ಮಾಡಿದರೆ ಅಷ್ಟು ತೋರಿಸುತ್ತೆ. ನೀವು ಯೂಶ್ವಲಿ ಫೋನ್ಪೇ ಮಾಡ್ತಾ ಇರ್ತಿರಲ್ಲ ಅದೇ ರೀತಿ ಇದು. ಇದಾದಮೇಲೆ ನಿಮಗೆ ಡೈರೆಕ್ಟಾಗಿ ಅದೇ ಮತ್ತೆ ಹೋಮ್ ಸ್ಕ್ರೀನ್ಗೆ ಬರುತ್ತೆ. ಯು ವಿಲ್ ಬಿ ರೀಡೈರೆಕ್ಟೆಡ್ ಇನ್ 1 ಸೆಕೆಂಡ್, ಪೇಮೆಂಟ್ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ಈ ರೀತಿ ಒಂದು ಪೇಮೆಂಟ್ ರಿಸಿಪ್ಟ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅಲ್ಲೇ ಅದು ಶೋ ಆಗುತ್ತೆ. ಪೇಮೆಂಟ್ ರಿಸಿಪ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಈ ನೋಡಿ ಫೀ ಅಮೌಂಟ್ ಪೇಡ್ ಟು KA ಪೇಮೆಂಟ್ ಮಾಡಿದ್ಮೇಲೆ ಕ್ಲಿಕ್ ಹಿಯರ್ ಟು ಯು ಆಲ್ ಪೇಮೆಂಟ್ ಡೀಟೇಲ್ಸ್ ಆ್ಯಂಡ್ ಚೆಕ್ ಪೇಮೆಂಟ್ ಸ್ಟೇಟಸ್. ನೋಡಿ ಆನ್ಲೈನ್ ಪೇ ಮಾಡಿದರೆ ತಕ್ಷಣ ನಿಮಗೆ ಇದಾಗಿಬಿಡುತ್ತೆ. ಒಂದು ಪಾಪಪ್ ಬಂದು ನಿಮಗೆ ಒಂದು ನೀವು ಎಷ್ಟು ಪೇಮೆಂಟ್ ಮಾಡಿದ್ದೀರಾ ಅನ್ನೋದು ಒಂದು ರಿಸೀಟ್ ಕೂಡ ಬರುತ್ತೆ. ನಂತರ ನಿಮ್ಮ ಕೆಲಸ ಇರೋದೆಲ್ಲಿ ಅಡ್ಮಿಷನ್ ಅನ್ನೋಲ್ಲಿ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಅಂತ ಬಂದಿರುತ್ತೆ ನೋಡಿ. ಇಲ್ಲಿ ಚಾಯ್ಸ್ ಎಂಟ್ರಿ ಇದರ ಕೆಳಗಡೆ ಕನ್ಫರ್ಮೇಷನ್ ಸ್ಲಿಪ್, ಡೌನ್ಲೋಡ್ ಯುವರ್ ಕನ್ಫರ್ಮೇಷನ್ ಸ್ಲಿಪ್ ಅಂತ ಬರುತ್ತೆ. ಇದು ನೀವು ಚಲನ್ ಆನ್ಲೈನ್ ಪೇಮೆಂಟ್ ಮಾಡಿದರೆ ಯೂಶ್ವಲಿ ವಿದಿನ್ 10 ಮಿನಿಟ್ಸ್ ಅಥವಾ ತಕ್ಷಣ ಶೋ ಆಗುತ್ತೆ. ನೀವು ಚಲನ್ನಲ್ಲಿ ಒಂದು ಪೇಮೆಂಟ್ ಮಾಡಿದರೆ ಒಂದು 2 ಅವರ್ಸಿಂದ 8 ಅವರ್ಸ್ವರೆಗೆ ತೆಗೆದುಕೊಳ್ಳುತ್ತೆ. ಅಲ್ಲಿ ನೀವು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದಾಗ ಕನ್ಫರ್ಮೇಷನ್ ಸ್ಲಿಪ್ಪು ಡೌನ್ಲೋಡ್ ಆಗಿ ಬರುತ್ತೆ. ಯಾವ ರೀತಿ ಇರುತ್ತೆ ಅನ್ನೋದನ್ನು ಈಗ ನಾವು ನೋಡೋಣ. ನೋಡಿ ಈ ರೀತಿ ಒಂದು ಕನ್ಫರ್ಮೇಷನ್ ಸ್ಲಿಪ್ ಅಂತ ಬರುತ್ತೆ. ಇದು ಫಸ್ಟ್ ರೌಂಡ್ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅಂತ ಇದೆ. ಏನು ಸರ್ ಇದು ಫಸ್ಟ್ ರೌಂಡ್ ಅಂತ ಇದೆ ಅನ್ಬೋದು ನೀವು. ಇದು ಯಾಕಂದರೆ ಇನ್ನೂ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಿಲ್ಲ. ಇಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅಂತ ಬರ್ಬೋದು. ನೀವು MBBS BDS ಇದ್ದರೆ ನಿಮಗೆ ಫಸ್ಟ್ ರೌಂಡ್ ಅಂತಲೂ ಬರ್ಬೋದು. ನೋಡಬೇಕು ಅವರು ಯಾವ ರೀತಿ KAದವರು ಸೆಟ್ಟಿಂಗ್ ಮಾಡಿದ್ದಾರೆ ಅಂತ. ಇಲ್ಲಿ ಅಥವಾ ಎಲ್ರಿಗೂ ಸೆಕೆಂಡ್ ರೌಂಡ್ ಅಂತಲೇ ಶೋ ಆಗ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಿಮಗೆ CET ನಂಬರು, ಕ್ಯಾಂಡಿಡೇಟ್ ನೇಮು, ಕ್ಲೇಮ್ಡ್ ಕ್ಯಾಟಗರಿ, ರ್ಯಾಂಕು, ಅಲಾಟೆಡ್ ಕಾಲೇಜು, ಅಲಾಟೆಡ್ ಕೋರ್ಸು, ಯಾವ ಕ್ಯಾಟಗರಿ ಅಂಡರ್ ಅಲಾಟೆಡ್ ಆಗಿದೆ, ಕೋರ್ಸ್ ಫೀಸ್ ಏನು ಎಲ್ಲ ಶೋ ಆಗುತ್ತೆ. ಇಲ್ಲಿ ನೋಡಿ SC ST ಕ್ಯಾಂಡಿಡೇಟ್ ಇದ್ದರೆ 10 ರೂಪೀಸ್ ಅಂತ ಶೋ ಆಗುತ್ತೆ. ಮತ್ತು ನಿಮ್ಮ ಯಾವ ಇದರಿಂದ ನಿಮಗೆ ಅಲಾಟ್ ಆಗಿದೆ, ನಿಮಗೆ ಸಾಮಾನ್ಯವಾಗಿ ಫೀಸ್ ಇದ್ದರೆ ನಿಮ್ಮದು 1,20,320 ಅಥವಾ 1,30,320 ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಮತ್ತು ಮೆಡಿಕಲ್ ಸ್ಟೂಡೆಂಟ್ಗೆ ಅವರು ಇದರ ಪ್ರಕಾರ ಒಂದು ಶೋ ಆಗುತ್ತೆ. ಇಲ್ಲಿ ಇದು ST ಸ್ಟೂಡೆಂಟ್ಸ್ಗಾಗಿರೋದ್ರಿಂದ 10 ರೂಪೀಸ್ ಅಂತ ಶೋ ಆಗ್ತಾ ಇದೆ. ಈ ರೀತಿ ಒಂದು ನಿಮ್ಮ ಎಲ್ಲ ಡೀಟೇಲ್ಸು ಈ ಕನ್ಫರ್ಮೇಷನ್ ಸ್ಲಿಪ್ನಲ್ಲಿ ಶೋ ಆಗ್ತದೆ. ಅದನ್ನು ನೀವು ಚೆಕ್ ಮಾಡ್ಕೋಬೇಕು. ಅದರಲ್ಲಿ ಏನಾದರೂ ಮತ್ತೆ ಇದೆ ಬೇರೆ ಏನಾದರೂ ಬಂದಿದೆಯೋ ಅಂತ ನೋಡಬೇಕಾಗ್ತದೆ ನೀವು. ಈಗ ನೋಡಿದ ನಂತರ ಇದೇ ಒಂದು ಕನ್ಫರ್ಮ್ ನೋಡಿ SNQ ಇದ್ದರೆ SNQ ಒಂದು 32,320 ಹೀಗೆ ಶೋ ಆಗುತ್ತೆ. ಈಗ ಇದರ ಕೆಳಗಡೆ ಈ ಕನ್ಫರ್ಮೇಷನ್ ಸ್ಲಿಪ್ನಲ್ಲಿ ಮತ್ತೇನು ಕೊಟ್ಟಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ನೋಡಿ ಇನ್ನೊಂದು, ದ ಸ್ಟೂಡೆಂಟ್ ಹ್ಯಾಸ್ ಟು ಪೇ ಫೀ ಎಟ್ ದ ಕಾಲೇಜ್ ಆಫ್ಟರ್ ರಿಸೀವಿಂಗ್ ದ ಸ್ಕಾಲರ್ಶಿಪ್ ರಿಎಂಬರ್ಸ್ಮೆಂಟ್ ಫ್ರಮ್ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಬಿಕಾಸ್ ಹೀಸ್ ಆರ್ ಫ್ಯಾಮಿಲಿ ಇನ್ಕಮ್ ಈಸ್ ಲೆಸ್ ದ್ಯಾನ್ 10 lakhs ಆ್ಯಸ್ ಪರ್ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಅಂತ. ಅಂದರೆ ನೀವು ಯಾರು 10 ರೂಪೀಸ್ ಅಂತಂದರೆ ನೀವು ನಿಮ್ಮ ಒಂದು ಸ್ಕಾಲರ್ಶಿಪ್ ಬಂದ ಮೇಲೆ ಸ್ಕಾಲರ್ಶಿಪ್ ಅಮೌಂಟನ್ನು ಕಾಲೇಜಿಗೆ ಕೊಡಬೇಕಾಗತ್ತೆ. ಅಂದರೆ ಅದು ಕೂಡ ಗೌರ್ಮೆಂಟಿಂದ ಬಂದಿರೋದ್ರಿಂದ ಅದನ್ನು ಒಂದು ಗೌರ್ಮೆಂಟ್ನವರೇ ನಿಮಗೆ 10 ರೂಪೀಸ್ ಅಂತ ಫೀಸ್ ಇಟ್ಟಿರೋದ್ರಿಂದ ಈ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದು. ನೀವು ನಿಮ್ಮ ಸ್ಕಾಲರ್ಶಿಪ್ ಏನು ಬರುತ್ತಲ್ಲ ಆ ಒಂದು ಸ್ಕಾಲರ್ಶಿಪ್ ಅಮೌಂಟನ್ನು ಕಾಲೇಜಿಗೆ ಫೀ ಅಂತೇಳಿ ಕೊಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಏನಿದೆ ನೋಡಿ,
ಈ ಒಂದು ಇದರಲ್ಲಿ ಕೆಳಗಡೆ ಡಾಕ್ಯುಮೆಂಟ್ ಲಿಸ್ಟ್ ಅಂತ ಏನೇನು ಡಾಕ್ಯುಮೆಂಟ್ ಬೇಕನ್ನೋದನ್ನು ಕೊಟ್ಟಿದ್ದಾರೆ. ಇದು ನಿಮಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಲಿಲ್ಲ ಅಂದರೆ ನಾನು ಹೇಳ್ತೀನಿ ನೋಡಿ. ಡಾಕ್ಯುಮೆಂಟ್ ಸೀರಿಯಲ್ ನಂಬರ್, ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಕನ್ಸರ್ನ್ ತಹಸೀಲ್ದಾರ್ ಆಫ್ ಕರ್ನಾಟಕ ನೋಡಿ. SC/ST ಕ್ಯಾಟಗರಿ 1 ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಟು ಬಿಕಮ್ ಎಲಿಜಿಬಲ್ ಫಾರ್ SNQ ಕೋಟಾ ಆ್ಯಂಡ್ ಫಾರ್ SC/ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ ಅಂತ ನೋಡಿ. ಅವರಿಗೆ ಒಂದು SC/ST ಕ್ಯಾಂಡಿಡೇಟ್ಸ್ಗೆ ಸಪ್ರೇಟ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ. ಅದನ್ನು ನೀವು ಅಡ್ಮಿಷನ್ ಇದಕ್ಕೆ ಹೋಗಬೇಕಾದ್ರೆ ಕಾಲೇಜಿಗೆ ನೆನಪಿನಿಂದ ತೆಗೆದುಕೊಂಡು ಹೋಗಬೇಕು. ಯಾಕಂದರೆ ನಿಮ್ಮದು ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಂತ ಬೇರೆ ಇರುತ್ತೆ, ಕಾಸ್ಟ್ ಸರ್ಟಿಫಿಕೇಟ್ ಅಂತ ಬೇರೆ ಇರುತ್ತೆ. ಯಾರು SC/ST ಸ್ಟೂಡೆಂಟ್ಸ್ಗೆ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ ಆದ ಕಾರಣ ನಿಮ್ಮದು ಸಪ್ರೇಟ್ ಇನ್ಕಮ್ ಸರ್ಟಿಫಿಕೇಟ್ ಇರೋದನ್ನು ಕೂಡ ನೀವು ನೆನಪಿನಿಂದ ತೆಗೆದುಕೊಂಡು ಹೋಗಬೇಕು. ಮತ್ತು SSLC 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಅಥವಾ ಇಕ್ವಿವೆಲೆಂಟ್ ಸರ್ಟಿಫಿಕೇಟ್ ಮತ್ತು ಸೆಕೆಂಡ್ PUC ಅಥವಾ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಆರ್ ಇಕ್ವಿಲೆಂಟ್ ಮಾರ್ಕ್ಸ್ ಕಾರ್ಡ್ ನೋಡಿ. ಆಲ್ರೆಡಿ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬಂದಿದೆ ಒರಿಜಿನಲ್ಲು. ಮತ್ತು ಯಾರೆಲ್ಲ ಬೇರೆ ಸ್ಟೇಟ್ನವರು ಏನೇನೋ ಸ್ವಲ್ಪ ಬೇರೆ ಟೈಪ್ ಏನಾದರೂ ಇದ್ದರೆ ನೀವು ನಿಮ್ಮ ಒಂದು ಡಿಜಿಲಾಕರ್ನಿಂದ ಏನು ಮಾರ್ಕ್ಸ್ ಕಾರ್ಡ್ ಸಿಗುತ್ತಲ್ಲ ಅದನ್ನೂ ಕೂಡ ಒಯ್ಬೋದು. ಅದು ಕೂಡ ಒರಿಜಿನಲ್ ಅಷ್ಟೇ ಒಂದು ಇಂಪಾರ್ಟೆನ್ಸ್ ಇರುತ್ತೆ ಅದಕ್ಕೂ ಕೂಡ. ನೆಕ್ಸ್ಟ್ ನೋಡಿ 4th ಮತ್ತು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನೋಡಿ. ಯೂಶ್ವಲಿ OBC ಅವರಿಗೆ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಎರಡೂ ಒಂದೇ ಆಗಿರುತ್ತೆ. ಅವರು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಒಯ್ಯಬೇಕು. ಇದನ್ನೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ಡೀಟೇಲಾಗಿ. ಫಾರ್ SC/ST ಇನ್ ಫಾರ್ಮ್ D, ಕ್ಯಾಟಗರಿ 1 ಇನ್ ಫಾರ್ಮ್ E, 2A, 2B, 3A, 3B ಇನ್ ಫಾರ್ಮ್ F ಇಶ್ಯೂಡ್ ಬೈ ಕನ್ಸರ್ನ್ಡ್ ತಹಸೀಲ್ದಾರ್ ಆಫ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ 5th ನೋಡಿ ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಇನ್ಕ್ಲೂಡಿಂಗ್ SLC ಆರ್ ಸೆಕೆಂಡ್ PUC 12th ಸ್ಟ್ಯಾಂಡರ್ಡ್ ಕಂಬೈನ್ಡ್ ಟು ಸಿಂಗಲ್ PDF ಅಂದಿದ್ದಾರೆ. ಇದು ಸ್ವಲ್ಪ ಕನ್ಫ್ಯೂಷನ್ ಆಗುವಂಗಿದೆ. ಯಾಕಂದರೆ ನಾವು ಒಯ್ಯೋದು ಹಾರ್ಡ್ ಕಾಪಿ ಒಯ್ತೀವಿ ನಾವು, ಆದರೆ ಅವರು ಕಂಬೈನ್ಡ್ ಟು ಸಿಂಗಲ್ PDF ಅಂತ ಏನೋ ಕೊಟ್ಟಿದ್ದಾರೆ. ನೀವು ಅದ್ರ ಬಗ್ಗೆ ಏನು ಜಾಸ್ತಿ ವರಿ ಮಾಡ್ಕೋಬೇಡಿ. ನಿಮ್ಮದು ಏನು ಸ್ಟಡಿ ಸರ್ಟಿಫಿಕೇಟ್ ಇದೆಯಲ್ಲ ಅವಕ್ಕೆಲ್ಲ ಒಂದು BEO ಸೈನ್ ಹಾಕಿಸ್ಕೊಂಡು ಅದನ್ನು ಇಟ್ಕೊಂಡು ಕಾಲೇಜ್ಗೆ ಹೋಗಿ ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು ತೆಳಗೆ ಹೈದರಾಬಾದ್ ಕರ್ನಾಟಕ 371J ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಕಾಂಪಿಟೆಂಟ್ ಅಥಾರಿಟಿ. ಯಾರೆಲ್ಲ ಹೈದರಾಬಾದ್ ಕರ್ನಾಟಕ ಅಂಡರ್ ಏನು ಕ್ಲೇಮ್ ಆಗಿದೆ ಮಾಡಿದ್ದೀರಾ ಅವರು ನಿಮ್ಮದು ಅದನ್ನು ಸರ್ಟಿಫಿಕೇಟನ್ನು ಒಯ್ಯಬೇಕು. ಮತ್ತು ಈಗ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು, ರೂರಲ್ ಮೀಡಿಯಮ್ಮು ನಿಮಗೆ ನೀವು ಕ್ಲೇಮ್ ಮಾಡಿದರೆ ಅಥವಾ ಅದರಲ್ಲೇ ಅಂಡರ್ ಅಲಾಟ್ ಆಗಿದ್ದರೆ ಮಾತ್ರ ಅಲಾಟ್ ಆಗಲಿ ಬಿಡಲಿ, ನೀವು ನಿಮ್ದು ಏನೇನು ಕ್ಲೇಮ್ ಮಾಡಿದ್ರಲ್ಲ ಅವನ್ನೆಲ್ಲ ಸರ್ಟಿಫಿಕೇಟನ್ನು ನೀವು ತಪ್ಪದೆ ಒಯ್ಯಬೇಕು. ನಂತರ KEI UGC ET UGNI 2026 ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಏನು ನೀವು ಫಾರ್ಮ್ ಹಾಕಿದ್ರಲ್ಲ ಅದನ್ನು ಒಯ್ಬೋದು. ಕೆಲವೊಬ್ರು ನನಗೆ ಸ್ಟಡಿ ಸರ್ಟಿಫಿಕೇಟ್ ಯಾವ ಫಾರ್ಮೆಟ್ನಲ್ಲಿ ಇರಬೇಕು ಅಂತೆಲ್ಲ ಕೇಳ್ತಾಯಿದ್ರು. ನೋಡಿ, ಯಾವುದೇ ಫಾರ್ಮೆಟ್ನಲ್ಲಿ ಇರಲಿ, ಯಾಕಂದರೆ ನಾನು ಗಮನಿಸಿದ ಹಾಗೆ ಬೇರೆ ಬೇರೆ ಸ್ಕೂಲ್ನವರು ಬೇರೆ ಬೇರೆ ಫಾರ್ಮೆಟ್ನಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಅವೆಲ್ಲ ನಡೀತದೆ. ನೀವು BEO ಸಿಗ್ನೇಚರ್ ಹಾಕಿಸ್ಕೊಂಡು ಹೋಗಿ, ಏನು ಪರವಾಗಿಲ್ಲ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸ್ಟಡಿ ಸರ್ಟಿಫಿಕೇಟು ಇದೇ ಫಾರ್ಮೆಟ್ನಲ್ಲಿ ಇರಬೇಕು ಅಂತ KEIದವರು ಒಂದು ಇದರಲ್ಲಿ ಕೊಟ್ಟಿದ್ದರು. ಆದರೆ ಬೇರೆ ಬೇರೆ ಸ್ಕೂಲ್ನವರು ಬೇರೆ ಬೇರೆ ಟೈಪ್ ಕೊಡ್ತಾ ಇದ್ದಾರೆ. ಅದಷ್ಟೇನು ಅಂಥದ್ದೇನು ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ, ನೆಕ್ಸ್ಟು ಫೋಟೋ ಐಡೆಂಟಿಟಿ ಪ್ರೂಫ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID, ಪಾಸ್ಪೋರ್ಟ್, ಆಧಾರ್ ಕಾರ್ಡ್ ಒರಿಜಿನಲ್ ವಿತ್ ಜೆರಾಕ್ಸ್ ಕಾಪಿ ಅಂದಿದ್ದಾರೆ. ಎಲ್ಲರತ್ತಿಗೂ ಆಧಾರ್ ಕಾರ್ಡ್ ಅಂತೂ ಇದ್ದೇ ಇರುತ್ತೆ, ಯಾವ್ದು ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಆಧಾರ್ ಕಾರ್ಡು ಒರಿಜಿನಲ್ಲು ಮತ್ತು ಜೆರಾಕ್ಸ್ ಕಾಪಿ ತೆಗೆದುಕೊಂಡೋಗಿ. ಮತ್ತು CET NEET 2026 ಅಡ್ಮಿಷನ್ ಟಿಕೆಟ್ ಅಂತ ಹೇಳಿದ್ದಾರೆ. ಅಡ್ಮಿಷನ್ ಟಿಕೆಟ್ ಇದ್ದರೆ ಚೆನ್ನಾಗಿ, ಅದನ್ನು ಕೂಡ ನೀವು ತೆಗೆದುಕೊಂಡು ಹೋಗಿ. ಮತ್ತು ನೀವು ಪರ್ಟಿಕ್ಯುಲರ್ ಯಾವುದಾದ್ರೂ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಕ್ಕರೆ ನೀವೇನು ಮಾಡಿ, ಆ ಕಾಲೇಜಿನ ವೆಬ್ಸೈಟನ್ನು ತೆಗೆದು ನೋಡಿ. ಅಲ್ಲೂ ಕೂಡ ಅಡ್ಮಿಷನ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಕೊಟ್ಟಿರ್ತಾರೆ. ಅದನ್ನು ಸ್ವಲ್ಪ ಚೆಕ್ ಮಾಡ್ಕೊಂಡು ಹೋದರೆ ಇನ್ನೂ ಉತ್ತಮ. ಮತ್ತೆ ಭೇಟಿಯಾಗೋಣ.